ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಯುರೋಪಿಯನ್ ಯೂನಿಯನ್ನ ಸಿಟ್ಟು, ಪ್ರತಿಭಟನೆ, ಟ್ರೆಜರಿ ಡಂಪ್ ಬೆದರಿಕೆಗಳು, ಅಮೆರಿಕಾದಿಂದ ದೂರ ಸರಿಯುವ ಎಚ್ಚರಿಕೆಗಳು, ಟ್ರೇಡ್ ಡೀಲ್ ಸಸ್ಪೆನ್ಷನ್ನ ನಿರ್ಧಾರ ಇವೆಲ್ಲ ಕೂಡ ಟ್ರಂಪ್ ಮೇಲೆ ಸಖತ್ತಾಗಿ ಕೆಲಸ ಮಾಡಿದ ಹಾಗೆ ಕಾಣ್ತಾ ಇವೆ. ಟ್ರಂಪ್ ಇದ್ದಕ್ಕಿದ್ದಂತೆ ಗ್ರೀನ್ಲ್ಯಾಂಡ್ ವಿಷಯದಲ್ಲಿ ದೊಡ್ಡ ಯೂಟರ್ನ್ ಅನ್ನು ತಗೊಂಡಿದ್ದಾರೆ. ಈ ಹಿಂದೆ ಹೇಳಿದ ಹಾಗೆ 8 ದೇಶಗಳ ಮೇಲಿನ ಗ್ರೀನ್ಲ್ಯಾಂಡ್ ಟ್ಯಾರಿಫ್ ಅನ್ನು ರದ್ದು ಮಾಡುವುದಾಗಿ ಹೇಳಿದ್ದಾರೆ. ಜೊತೆಗೆ ಗ್ರೀನ್ಲ್ಯಾಂಡ್ಗೆ ಸಂಬಂಧಿಸಿದಂತೆ ಒಂದು ಒಪ್ಪಂದಕ್ಕೆ ಬರುವ ಹಿನ್ನೆಲೆಯಲ್ಲಿ ಫ್ರೇಮ್ ವರ್ಕ್ ಒಂದು ಸಿದ್ಧಗೊಂಡಿದೆ ಅಂತ ನ್ಯಾಟೋ ಮುಖ್ಯಸ್ಥರ ಜೊತೆಗಿನ ಭೇಟಿಯ ನಂತರ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಹಾಗಾದ್ರೆ ಗ್ರೀನ್ಲ್ಯಾಂಡ್ ಕನಸನ್ನ ಅಮೆರಿಕ ಬಿಟ್ಟು ಬಿಡುತ್ತಾ? ಅದು ಡೆನ್ಮಾರ್ಕ್ನ ಹಿಡಿತದಲ್ಲೇ ಉಳಿಯುತ್ತಾ? ಈ ಹೊಸ ಫ್ರೇಮ್ ವರ್ಕ್ ಏನು, ಅದರಲ್ಲಿ ಏನಿದೆ, ಅದರಿಂದ ಏನಾಗಬಹುದು? ಯುರೋಪ್ ಹಾಗೂ ಅಮೆರಿಕಾದ ಸಂಘರ್ಷ ಇಲ್ಲಿಗೆ ಕೊನೆಗೊಳ್ಳುತ್ತಾ? ಟ್ರಂಪ್ ಅವರ ಈ ಹುಚ್ಚಾಟಗಳಿಂದ ಭಾರತಕ್ಕಾದ ಲಾಭ ಏನು? ಇಷ್ಟಕ್ಕೂ ಗ್ರೀನ್ಲ್ಯಾಂಡ್ ವಿಷಯದಲ್ಲಿ ಟ್ರಂಪ್ ಇಷ್ಟೆಲ್ಲ ಡ್ರಾಮಾ ಮಾಡಿ ಸಾಧಿಸಿದ್ದಾದ್ರೂ ಏನು? ಬನ್ನಿ ನೋಡೋಣ. ಗೆಳೆಯರೆ, ಗ್ರೀನ್ಲ್ಯಾಂಡ್ ವಿಷಯದಲ್ಲಿ ಟ್ರಂಪ್ ಹಠಕ್ಕೆ ಬಿದ್ದಿದ್ದು, ಅದನ್ನು ಹೆಂಗಾದರೂ ಸರಿ ನಾವು ತಗಂಡೇ ಅಂತ ಹೇಳಿದ್ದು, ನೀವು ನಮಗೆ ನೋ ಅಂತ ಹೇಳಿ ನೋಡಿ ಆಮೇಲಿನ ಪರಿಣಾಮಗಳು ಹೆಂಗಿರುತ್ತವೆ ಅಂತ ಅಬ್ಬರಿಸಿದ್ದು, ಈ ಎಲ್ಲ ನಾಟಕಗಳು ನಡೀತಿರುವಾಗಲೇ ಅಲ್ಲಿ ಏನು ಆಗೋದಿಲ್ಲ ಅನ್ನೋ ಮಾತನ್ನು ನಾನು ಹೇಳಿದ್ದೆ. ಈಗ ಅಲ್ಲಿ ಟ್ರಂಪ್ ಬಯಸಿದ ಹಾಗೆ ಅನ್ನೋದಕ್ಕಿಂತ ಜಗತ್ತು ಅಂದುಕೊಂಡ ಹಾಗೆ ಏನು ಆಗ್ತಾ ಇಲ್ಲ. ಗ್ರೀನ್ಲ್ಯಾಂಡ್ ವಿಷಯದಲ್ಲಿ ಡೊನಾಲ್ಡ್ ಟ್ರಂಪ್ ಯೂ ಟರ್ನ್ ಅನ್ನು ತಗೊಂಡಿದ್ದಾರೆ. ಗ್ರೀನ್ಲ್ಯಾಂಡ್ ಅಂದರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಆರ್ಕ್ಟಿಕ್ ಭಾಗದಲ್ಲಿನ ಅತ್ಯಂತ ಆಯಕಟ್ಟಿನ ದ್ವೀಪ ಗ್ರೀನ್ಲ್ಯಾಂಡ್. ಇದು 2.16 ಮಿಲಿಯನ್ ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಇಲ್ಲಿನ ಅತಿ ಹೆಚ್ಚು ಅಂದರೆ 80% ಭೂಪ್ರದೇಶ ಹಿಮಾವೃತವಾಗೇ ಇರುತ್ತೆ. ಒಂದು 57,000 ಜನ ಇಲ್ಲಿ ವಾಸ ಮಾಡ್ತಾರೆ. ಅವರು ಕೂಡ ಸಮುದ್ರ ತೀರದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆದರೆ ಈ ನೆಲದಲ್ಲಿ ಅಗಾಧ ಪ್ರಮಾಣದ ನೈಸರ್ಗಿಕ ಸಂಪತ್ತಿದೆ. ಅಷ್ಟೇ ಅಲ್ಲ, ಇನ್ನು ಮುಂದೆ ಸಮುದ್ರ ವ್ಯಾಪಾರ ಹಾಗೂ ರಕ್ಷಣೆಯ ದೃಷ್ಟಿಯಿಂದ ಕೂಡ ಯುರೋಪ್ ಅಮೆರಿಕಾಗಳಿಗೆ ಇದು ಅತಿ ಮುಖ್ಯ ಅನ್ನಿಸ್ಕೊಳ್ಳುತ್ತೆ. ಗೆಳೆಯರೆ, ನಿಮಗೆ ಗೊತ್ತಿದೆ, ಗ್ಲೋಬಲ್ ವಾರ್ಮಿಂಗ್ ಕಾರಣಕ್ಕೆ ಹಿಮ ಕರಗೋದು ಹೆಚ್ಚಾಗ್ತಾ ಇದೆ. ಆರ್ಕ್ಟಿಕ್ ರೀಜನ್ ನಲ್ಲಿ ಹೊಸ ಸಮುದ್ರ ಮಾರ್ಗಗಳು ಶುರುವಾಗ್ತಾ ಇವೆ. ಹೀಗಾಗಿ ಏಷ್ಯಾ ಹಾಗೂ ಅಮೆರಿಕ ನಡುವೆ ಸಮುದ್ರ ವ್ಯಾಪಾರದಲ್ಲಿ ಮುಂದಿನ ದಿನಗಳಲ್ಲಿ ಈ ಗ್ರೀನ್ಲ್ಯಾಂಡ್ ಪ್ರಮುಖ ಪಾತ್ರವನ್ನು ವಹಿಸಬಹುದು. ಹಾಗೆ ರಷ್ಯಾ ಆರ್ಕ್ಟಿಕ್ ಭಾಗದಲ್ಲಿ ತನ್ನ ಸೇನಾ ನೆಲೆಗಳನ್ನ ಆಕ್ಟಿವ್ ಮಾಡ್ತಾ ಇದೆ. ಅಲ್ಲಿ ನ್ಯೂಕ್ಲಿಯರ್ ವೆಪನ್ಗಳನ್ನ, ಮಿಸೈಲ್ಗಳನ್ನ ಜೋಡಿಸ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಭಾಗದ ರಕ್ಷಣೆಯ ದೃಷ್ಟಿಯಿಂದ ಕೂಡ ಈ ಗ್ರೀನ್ಲ್ಯಾಂಡ್ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇದೆಲ್ಲದರ ಜೊತೆಗೆ ಚೈನಾ ವ್ಯಾಪಾರ, ಸಾಲ, ಬೆಲ್ಟ್ ಅಂಡ್ ರೋಡ್ ಹೆಸರಲ್ಲಿ ಪಶ್ಚಿಮದ ಕಡೆಗೆ ಬರ್ತಾ ಇದೆ. ಯುರೋಪಲ್ಲಿ ಈಗಾಗಲೇ ಚೈನಾದ ಹೆಜ್ಜೆ ಗುರುತುಗಳು ದೊಡ್ಡ ಪ್ರಮಾಣದಲ್ಲಿ ಮೂಡ್ತಾ ಇವೆ. ಅದರಲ್ಲೂ ಟ್ರಂಪ್ ಹುಚ್ಚಾಟಗಳ ಕಾರಣದಿಂದಾಗಿ ಕೆನಡಾದಂತಹ ದೇಶಗಳಿಗೆ ಅಮೆರಿಕಾಗಿಂತ ಚೈನಾನೇ ಮೇಲು ಅಂತ ಅನ್ಸೋದಕ್ಕೆ ಶುರು ಮಾಡಿದ್ರು ಆಶ್ಚರ್ಯ ಏನಿಲ್ಲ. ಕೆನಡಾ ಅದನ್ನು ಬಾಯ್ಬಿಟ್ಟು ಈಗಾಗಲೇ ಹೇಳೋದಕ್ಕೆ ಕೂಡ ಶುರು ಮಾಡಿದೆ. ಹೀಗಿರುವಾಗ ನಾಳೆ ಚೈನಾ ಇಲ್ಲಿ ಕೂಡ ಬಂದು ಗಣಿಗಾರಿಕೆಯನ್ನು ಶುರು ಮಾಡಿದರೆ ಅಲ್ಲಿನ ಅಪಾರ ಪ್ರಮಾಣದ ರೇರ್ ಅರ್ತ್ ಮೆಟೀರಿಯಲ್ ಚೈನಾದ ಪಾಲಾಗುತ್ತೆ ಅನ್ನೋ ಆತಂಕ ಕೂಡ ಅಮೆರಿಕಾಗೆ ಗ್ರೀನ್ಲ್ಯಾಂಡ್ ವಿಷಯದಲ್ಲಿದೆ. ಈ ಎಲ್ಲ ಕಾರಣಗಳಿಂದ ಟ್ರಂಪ್ ಈ ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣಿಟ್ಟಿದ್ದಾರೆ. ಇವತ್ತಲ್ಲ, ಅವರ ಮೊದಲ ಅವಧಿಯಲ್ಲೇ ಗ್ರೀನ್ಲ್ಯಾಂಡ್ ಅನ್ನ ಖರೀದಿ ಮಾಡೋ ಬಗ್ಗೆ ಟ್ರಂಪ್ ಮಾತಾಡೋದಕ್ಕೆ ಶುರು ಮಾಡಿದ್ರು. ಈ ಹಿಂದೆ ಅಮೆರಿಕ ರಷ್ಯಾದಿಂದ ಅಲಾಸ್ಕಾನ ಖರೀದಿ ಮಾಡ್ತಲ್ಲ, ಹಂಗೆ ಈ ಗ್ರೀನ್ಲ್ಯಾಂಡ್ ಅನ್ನು ಕೂಡ ಖರೀದಿ ಮಾಡಿಬಿಡೋ ಐಡಿಯಾ ಟ್ರಂಪ್ಗಿತ್ತು. ಆದ್ರೆ ಅದನ್ನ ಮಾರಾಟ ಮಾಡೋದಕ್ಕೆ ಡೆನ್ಮಾರ್ಕ್ ಒಪ್ಪಿರಲಿಲ್ಲ. ಈಗ ತಮ್ಮ 2ನೇ ಅವಧಿಯಲ್ಲಿ ಟ್ರಂಪ್ ಬಲವಂತವಾಗಿ ಆದರೂ ಸರಿ ಗ್ರೀನ್ಲ್ಯಾಂಡ್ ಅನ್ನ ಅಮೆರಿಕಾದ ವಶಕ್ಕೆ ತಗೊಂಡು ಬಿಡ್ತೀನಿ ಅಂತ ಅಬ್ಬರಿಸೋದಕ್ಕೆ ಶುರು ಮಾಡಿದ್ದಾರೆ. ಇದರಿಂದಾಗಿ ಯುರೋಪ್ ಅಮೆರಿಕಾದ ವಿರುದ್ಧ ಕೆರಳಿ ನಿಲ್ತಾ ಇದೆ. ಗೆಳೆಯರೆ, ಅಮೆರಿಕ ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣು ಹಾಕಿದೆ ಅಂದ ಕೂಡಲೇ ನ್ಯಾಟೋ ಅಮೆರಿಕಾದ ವಿರುದ್ಧ ಮಾತಾಡೋದಕ್ಕೆ ಶುರು ಮಾಡ್ತು. ಯುರೋಪಿಯನ್ ದೇಶಗಳು ತಮ್ಮ ಸೇನೆಯನ್ನ ಗ್ರೀನ್ಲ್ಯಾಂಡ್ಗೆ ಕಳುಹಿಸಿಕೊಟ್ವು. ಅಲ್ಲೊಂದು ಆಪರೇಷನ್ ಆರ್ಕ್ಟಿಕ್ ಎಂಡೋರೆನ್ಸ್ ಹೆಸರಿನ ಸಣ್ಣ ಯುದ್ಧಾಭ್ಯಾಸ ಕೂಡ ನಡೀತು. ಇದು ಅಮೆರಿಕಾದ ಸಿಟ್ಟಿಗೆ ಕಾರಣ ಆಯಿತು. ಅಮೆರಿಕ ತನ್ನ ಪಡೆಗಳನ್ನು ಗ್ರೀನ್ಲ್ಯಾಂಡ್ ಅಲ್ಲಿ ಇಳಿಸ್ತು. ಅಲ್ಲಿ ಅಮೆರಿಕಾದ ಒಂದು ಏರ್ ಬೇಸ್ ಕೂಡ ಇದೆ. ಅದನ್ನು ಥುಲೆ ಏರ್ ಬೇಸ್ ಅಂತ ಕರೀತಾರೆ. ಅಲ್ಲಿಗೆ ಅಮೆರಿಕಾದ ಪಡೆಗಳು ಬಂತು. ಹಿಮಾಚ್ಛಾದಿತ ಗ್ರೀನ್ಲ್ಯಾಂಡ್ ಬಿಸಿ ಏರೋದಕ್ಕೆ ಶುರು ಮಾಡ್ತು. ಅಲ್ಲಿನ 57,000 ಜನ ಕೂಡ ನಾವು ನಮ್ಮ ನೆಲವನ್ನು ಯಾರಿಗೂ ಮಾರೋದು ಇಲ್ಲ, ಯಾರಿಗೂ ಬಿಟ್ಟುಕೊಡೋದು ಇಲ್ಲ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ಡೆನ್ಮಾರ್ಕ್ ಅಂತೂ ಕೊತ ಕುದೀತಾ ಇತ್ತು. ಸ್ನೇಹಿತರೆ, ಈ ಗ್ರೀನ್ಲ್ಯಾಂಡ್ ಅನ್ನೋದು ಡೆನ್ಮಾರ್ಕ್ನ ವಸಾಹತುವಿನಂತೆ ಇವತ್ತಿಗೂ ಇದೆ. ಅಲ್ಲಿ ಗ್ರೀನ್ಲ್ಯಾಂಡ್ಗೆ ಸ್ಥಳೀಯ ಆಡಳಿತವನ್ನು ನೋಡಿಕೊಳ್ಳುವ ಅವಕಾಶವನ್ನು ಡೆನ್ಮಾರ್ಕ್ ಕೊಟ್ಟಿದೆ. ಆದರೆ ಗ್ರೀನ್ಲ್ಯಾಂಡ್ನ ರಕ್ಷಣೆ ಹಾಗೂ ವಿದೇಶಾಂಗ ನೀತಿಗಳು ಎಲ್ಲವನ್ನ ನಿರ್ಧಾರ ಮಾಡೋದು ಡೆನ್ಮಾರ್ಕ್. ಗ್ರೀನ್ಲ್ಯಾಂಡ್ ಡೆನ್ಮಾರ್ಕ್ನ ಸಾರ್ವಭೌಮತ್ವಕ್ಕೆ ಒಳಪಟ್ಟ ಪ್ರದೇಶ. ಇನ್ನು ಡೆನ್ಮಾರ್ಕ್ ಅನ್ನೋದು ನ್ಯಾಟೋದ ಸಂಸ್ಥಾಪಕ ಸದಸ್ಯ ದೇಶಗಳ ಪೈಕಿ ಒಂದು ಕೂಡ. ಹೀಗಾಗಿ ಅವರು ಅಮೆರಿಕ ವಿರುದ್ಧ ಬೆಂಕಿ ಕಾರೋದಕ್ಕೆ ಶುರು ಮಾಡಿದ್ರು. ಅಲ್ಲಿಗೆ ನ್ಯಾಟೋ ಸೇನೆ ಬಂದ ಕೂಡಲೇ ಅಮೆರಿಕ ಡೆನ್ಮಾರ್ಕ್, ನಾರ್ವೆ, ಸ್ವೀಡನ್, ಫ್ರಾನ್ಸ್, ಜರ್ಮನಿ, ನೆದರ್ಲ್ಯಾಂಡ್ಸ್, UK ಮತ್ತು ಫಿನ್ಲ್ಯಾಂಡ್ಗಳ ಮೇಲೆ 10% ಟ್ಯಾರಿಫ್ ಅನ್ನು ವಿಧಿಸೋದಾಗಿ ಹೇಳ್ತು. ಇಷ್ಟಾದ ಮೇಲೂ ಅವರು ನಮ್ಮ ಮಾತನ್ನ ಕೇಳಲಿಲ್ಲ ಅಂದ್ರೆ
ಜೂನ್ನಿಂದ 25% ಟ್ಯಾರಿಫ್ ಹೇರ್ತೀವಿ ಅಂತ ಟ್ರಂಪ್ ಧಮಕಿ ಕೊಟ್ಟರು. ಆದರೆ ಅಲ್ಲಿ ಯಾವುದೂ ವರ್ಕೌಟ್ ಆಗಲಿಲ್ಲ. ಯುರೋಪಿಯನ್ ಯೂನಿಯನ್ ಅಮೆರಿಕಾದ ವಿರುದ್ಧ ದೊಡ್ಡ ದನಿಯಲ್ಲಿ ಮಾತಾಡೋದಕ್ಕೆ ಶುರು ಮಾಡ್ತು. ಅಮೆರಿಕ ಜೊತೆ ಮಾಡಿಕೊಂಡಿದ್ದ ಟ್ಯಾರಿಫ್ ಅಗ್ರಿಮೆಂಟ್ ಅನ್ನು ಕೂಡ ಯುರೋಪ್ ಸಸ್ಪೆನ್ಷನ್ನಲ್ಲಿ ಇಡ್ತು. ದಾವೋಸ್ ಎಕನಾಮಿಕ್ ಫೋರಂ ಅಲ್ಲಿ ಭಾಗವಹಿಸಿದ ಯುರೋಪಿಯನ್ ಯೂನಿಯನ್ನ ಅಧ್ಯಕ್ಷೆ ಉರ್ಸುಲಾ ವಾಂಡರ್ ಡಾಲರ್ ಡಿಪೆಂಡೆನ್ಸಿಯಿಂದ ನಾವು ಹೊರಬರಬೇಕು ಅನ್ನೋ ಅರ್ಥದಲ್ಲಿ ಮಾತಾಡೋ ಮೂಲಕ ಟ್ರಂಪ್ಗೆ ಮತ್ತಷ್ಟು ಉರಿಸಿದ್ರು. ಅಲ್ಲಿನ ಬಹುತೇಕ ಯುರೋಪಿಯನ್ ದೇಶಗಳು ಅಮೆರಿಕಾದ ಡಿಪೆಂಡೆನ್ಸಿಯನ್ನು ಕಳ್ಚಿಕೊಳ್ಳೋ ಮಾತಾಡೋದಕ್ಕೆ ಶುರು ಮಾಡಿದ್ವು. ಇದೇ ಸಂದರ್ಭದಲ್ಲಿ ಟ್ರಂಪ್ ಕೂಡ ದಾವೋಸ್ಗೆ ಬಂದರು. ಸ್ನೇಹಿತರೆ, ಈ ಮಾಹಿತಿಯನ್ನು ನಿಮಗೆ ಕೊಡೋದಕ್ಕೂ ಮುಂಚೆ ಒಂದು ಸಣ್ಣ ಇನ್ಫಾರ್ಮೇಶನ್ ನಿಮಗಿದೆ. 7 ಸ್ಯಾಂಡ್ಸ್ ಟೂರಿಸಂ ಇದೇ ಮಾರ್ಚ್ 8ನೇ ತಾರೀಕು ಗುಜರಾತ್ ಮತ್ತು ಮಧ್ಯಪ್ರದೇಶಗಳ 4 ಜ್ಯೋತಿರ್ಲಿಂಗಗಳ ಯಾತ್ರೆಯನ್ನು ಆಯೋಜಿಸಿದೆ. ಈ ಯಾತ್ರೆಯಲ್ಲಿ ಮಹಾಕಾಳೇಶ್ವರ, ಓಂಕಾರೇಶ್ವರ, ಮಮಲೇಶ್ವರ, ಸೋಮನಾಥ, ನಾಗೇಶ್ವರ ಜ್ಯೋತಿರ್ಲಿಂಗ ಸೇರಿದ ಹಾಗೆ ಅಹಮದಾಬಾದ್, ದ್ವಾರಕಾ, ಬೆಟ್ ದ್ವಾರಕಾ, ಪೋರ್ಬಂದರ್, ಭಾವನಗರ್, ನಿಷ್ಕಳಂಕ ಮಹಾದೇವ, ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಅಕ್ಷರಧಾಮಗಳಿಗೆ ಕರ್ಕೊಂಡು ಹೋಗ್ತಾರೆ. 8 ರಾತ್ರಿ ಮತ್ತು 9 ದಿನಗಳ ಪ್ರವಾಸ ಇದಾಗಿದ್ದು, ಈ ಪ್ರವಾಸವನ್ನು ನೀವು ಕೇವಲ 53,700 ರೂಪಾಯಲ್ಲಿ ಮುಗಿಸೋದಕ್ಕೆ ಸಾಧ್ಯ ಆಗುತ್ತೆ. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್ ಇರುತ್ತೆ, 3 ಸ್ಟಾರ್ ಹೋಟೆಲ್ ಅಲ್ಲಿ ಸ್ಟೇ ಇರುತ್ತೆ, ಊಟ ತಿಂಡಿ ವ್ಯವಸ್ಥೆಗಳಿರುತ್ತವೆ, VIP ದರ್ಶನ ಇರುತ್ತೆ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯನ್ನು ಕೊಡ್ತಾರೆ, ಆಟೋ ಚಾರ್ಜ್ಗಳನ್ನು ಕೂಡ ಅವರೇ ನೋಡ್ಕೋತಾರೆ. ಜೊತೆಗೆ 24x7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಅನ್ನು ಕೂಡ ನಿಮಗಲ್ಲಿ ಒದಗಿಸಲಾಗುತ್ತೆ. ನೆನಪಿಡಿ, ಈ ಯಾತ್ರೆ ಮಾರ್ಚ್ 8ನೇ ತಾರೀಕು ಆರಂಭ ಆಗುತ್ತೆ. ಕೆಲವು ಸೀಟುಗಳು ಲಭ್ಯ ಇವೆಯಂತೆ. ಆಸಕ್ತರು 7022848666 7022848666 ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟನ್ನು ಬುಕ್ ಮಾಡ್ಕೊಳ್ಳಿ. ಗೆಳೆಯರೆ, ಎಕನಾಮಿಕ್ ಫೋರಂ ವೇದಿಕೆ ಮೇಲೆ ಟ್ರಂಪ್ ಮಾಡಿದ್ದು ಸುದೀರ್ಘ ಭಾಷಣ. ಅಲ್ಲಿ ಕೂಡ ಅವರು ಅಮೆರಿಕಾನೇ ಗ್ರೇಟು ಅನ್ನೋ ಥರ ಮಾತಾಡ್ತಾ ಹೋದ್ರು. ಜಗತ್ತಿರಬೇಕು ಅಂದರೆ ಅಮೆರಿಕ ಇರಬೇಕು, ಅಮೆರಿಕಾದ ಸಾರ್ವಭೌಮತ್ವ ಇರಬೇಕು, ಅಮೆರಿಕ ಆರ್ಥಿಕವಾಗಿ ಬಲಿಷ್ಠವಾಗಿದ್ದರೆ ಮಾತ್ರ ಜಗತ್ತು ಒಂದು ಆರ್ಡರಲ್ಲಿರುತ್ತೆ. ಜಾಗತಿಕ ಆರ್ಥಿಕ ಬೆಳವಣಿಗೆ ಅನ್ನೋದು ಕೂಡ ಅಮೆರಿಕಾದ ಮೇಲೆ ಆಧಾರ ಪಟ್ಟಿದೆ. ಇಡೀ ಜಗತ್ತು ಅಮೆರಿಕಾ ಸೆಂಟ್ರಿಕ್ ಅನ್ನೋ ಥರ ಮಾತಾಡ್ತಾ ಜಗತ್ತು ಉಳಿಬೇಕು ಅಂದರೆ ಅಮೆರಿಕ ಬೇಕು, ಅಮೆರಿಕ ಹಾಗೂ ಯುರೋಪುಗಳ ಸೆಕ್ಯೂರಿಟಿಗಾಗಿ ಗ್ರೀನ್ಲ್ಯಾಂಡ್ ಅಮೆರಿಕಾಗೆ ಬೇಕು ಅಂತೆಲ್ಲ ಹೇಳ್ತಾ ಹೋದ್ರು ಟ್ರಂಪ್. ಇದೆಲ್ಲ ಆದ ಕೆಲವೇ ಗಂಟೆಗಳಲ್ಲಿ ಟ್ರಂಪ್ ಅವರ ಟ್ರೂತ್ ಖಾತೆ ಇಡೀ ಗ್ರೀನ್ಲ್ಯಾಂಡ್ ಗಲಾಟೆಯ ಬೆಂಕಿ ಮೇಲೆ ನೀರು ಚೆಲ್ಲಿ ಬಿಡೋ ಥರ ಯೂಟರ್ನ್ ನಿರ್ಧಾರವೊಂದನ್ನು ಬಹಿರಂಗಪಡಿಸಿತು. ನಾನು ನ್ಯಾಟೋ ಮುಖ್ಯಸ್ಥ ಮಾರ್ಕ್ ರೂಟ್ ಜೊತೆ ಗ್ರೀನ್ಲ್ಯಾಂಡ್ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಗ್ರೀನ್ಲ್ಯಾಂಡ್ ಹಾಗೂ ಸಂಪೂರ್ಣ ಆರ್ಕಿಟಿಕ್ ರೀಜನ್ಗೆ ಸಂಬಂಧಪಟ್ಟ ಹಾಗೆ ನಾವೊಂದು ಫ್ರೇಮ್ ವರ್ಕ್ ಅನ್ನ ಸಿದ್ಧಪಡಿಸಿದ್ದೀವಿ. ಫೆಬ್ರವರಿ 1ರಿಂದ ಜಾರಿಗೆ ಬರಬೇಕಿದ್ದ 8 ಯುರೋಪಿಯನ್ ದೇಶಗಳ ಮೇಲಿನ ಟ್ಯಾರಿಫ್ ಅನ್ನ ನಾವು ಹೇರೋದಿಕ್ಕೆ ಹೋಗೋದಿಲ್ಲ. ಈ ಬಗ್ಗೆ JD ವ್ಯಾನ್ಸ್ ಹಾಗೂ ಇನ್ನಿತರರು ಯುರೋಪ್ ಜೊತೆ ಮುಂದಿನ ಚರ್ಚೆಗಳನ್ನು ಮಾಡ್ತಾರೆ ಅಂತ ಟ್ರಂಪ್ ಟ್ರೂತ್ ಅಲ್ಲಿ ಬರ್ಕೊಂಡ್ರು. ಅಲ್ಲಿಗೆ ಗ್ರೀನ್ಲ್ಯಾಂಡ್ ತಲೆನೋವು ಮುಗಿದ ಹಾಗಾಯ್ತು. ಆದರೆ ಆ ಫ್ರೇಮ್ ವರ್ಕ್ ಏನು, ಅದರಲ್ಲಿ ಏನಿದೆ, ಅದನ್ನ ಟ್ರಂಪ್ ಅಥವಾ ನ್ಯಾಟೋ ಮುಖ್ಯಸ್ಥ ಮಾರ್ಕ್ ರೂಟ್ ಇಬ್ರು ಇನ್ನೂ ಬಹಿರಂಗಪಡಿಸೋದಕ್ಕೆ ಹೋಗಿಲ್ಲ. ಬಹುಶಃ ಟ್ರಂಪ್ ಈ ವಿಷಯವನ್ನ ಟ್ವೀಟ್ ಮಾಡೋವರೆಗೆ ಯುರೋಪಿನ ಸಾಕಷ್ಟು ದೇಶಗಳಿಗೆ ಇದರ ಬಗ್ಗೆ ಗೊತ್ತು ಕೂಡ ಇರಲಿಲ್ಲ ಅನ್ಸುತ್ತೆ. ಇನ್ನು ಆ ಫ್ರೇಮ್ ವರ್ಕ್ ಅಲ್ಲಿ ಹೆಚ್ಚು ಅಂದ್ರೆ ಏನಿರಬಹುದು? ಸದ್ಯದ ಬೆಳವಣಿಗೆಗಳನ್ನ ಗಮನಿಸಿ ನಾವು ನೋಡೋದಾದ್ರೆ ಇನ್ನು ಮುಂದೆ ಗ್ರೀನ್ಲ್ಯಾಂಡ್ ಅಲ್ಲಿ ನ್ಯಾಟೋ ಸರ್ವೆಲೆನ್ಸ್ ಹೆಚ್ಚಾಗುತ್ತೆ. ಅಮೆರಿಕ ತನ್ನ ಸೇನೆಯ ಉಪಸ್ಥಿತಿಯನ್ನ ಮತ್ತಷ್ಟು ಹೆಚ್ಚು ಮಾಡಬಹುದು. ಅಲ್ಲಿ ಈಗಾಗಲೇ ಥುಲೆ ಏರ್ ಬೇಸ್ ಅಮೆರಿಕಾದ ಕೈಲೇ ಇದೆ. ಅವರ ಸೇನೆ ಕೂಡ ಅಲ್ಲಿರುತ್ತೆ. ಅದು ಮತ್ತಷ್ಟು ಹೆಚ್ಚಾಗಬಹುದು. ಅಲ್ಲಿ ಅಮೆರಿಕಾದ ಮಿಸೈಲುಗಳು, ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಇಡೋದಕ್ಕೆ ಅವಕಾಶ ಕಲ್ಪಿಸಬಹುದು. ಇನ್ನು ನ್ಯಾಟೋ ಹಾಗೂ ಅಮೆರಿಕ ಜಂಟಿಯಾಗಿ ಇಲ್ಲಿಂದ ರಷ್ಯಾದ ಮೇಲೆ ಕಣ್ಣಿಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಚೈನಾ ಇಲ್ಲಿಗೆ ಕಾಲಿಡದ ಹಾಗೆ ತಡೆಯುವ ಕೆಲಸವನ್ನ ಅಮೆರಿಕ ಹಾಗೂ ಯುರೋಪ್ಗಳು ಮಾಡಬಹುದು. ಜೊತೆಗೆ ಅಲ್ಲಿನ ಮಿನರಲ್ಸ್ ಮೈನಿಂಗ್ಗೆ ಕೂಡ ಅಮೆರಿಕ ಒಂದಷ್ಟು ಅವಕಾಶವನ್ನು ಮಾಡ್ಕೋಬಹುದು. ಈ ಮೂಲಕ ಇಲ್ಲಿ ಅಮೆರಿಕ ನಮಗೇನು ಬೇಕು ಅದನ್ನು ನಾವಲ್ಲಿ ಮಾಡ್ಕೊಂಡ್ವಿ, ನಮ್ಮ ಸೇನೆಯನ್ನ ಹೆಚ್ಚು ಮಾಡ್ಕೊಂಡ್ವಿ, ಗೋಲ್ಡನ್ ಡೋಮ್ ಅಲ್ಲಿಗೆ ಬರುತ್ತೆ, ಅಲ್ಲಿನ ಖನಿಜ ಸಂಪತ್ತು ನಮಗೆ ಸಿಗುತ್ತೆ ಅಂತ ಹೇಳ್ಕೋತಾ ಹೋಗುತ್ತೆ. ಹಾಗೆ ಅಮೆರಿಕಾದಿಂದ ಗ್ರೀನ್ಲ್ಯಾಂಡ್ ಅನ್ನು ನಾವು ಕಾಪಾಡ್ಕೊಂಡ್ವಿ, ಅದು ಡೆನ್ಮಾರ್ಕ್ ಕೈಲಿ ಇನ್ನು ಮುಂದಿರುತ್ತೆ ಅಂತ ಯುರೋಪ್ ಹೇಳ್ಕೊಳ್ಳುತ್ತೆ. ಅಲ್ಲಿಗೆ ಈ ಸಂಘರ್ಷದಲ್ಲಿ ಯಾರು ಸೋಲಿಲ್ಲ, ಯಾರು ಗೆಲ್ಲಲೂ ಇಲ್ಲ. ಆದರೆ ಟ್ರಂಪ್ ಅಮೆರಿಕಾದ ಘನತೆ ಮತ್ತು ಗೌರವಗಳನ್ನು ಅಟ್ಲಾಂಟಿಕ್ ಅಲ್ಲಿ ತೊಳೆದು ಬಿಟ್ರು ಅನ್ನೋದು ಮಾತ್ರ ಇಲ್ಲಿ ನಿಜ. ಗೆಳೆಯರೆ, ಇಷ್ಟು ಮಾಡ್ಕೊಳ್ಳೋದಿಕ್ಕೆ ಟ್ರಂಪ್ ಇಷ್ಟೆಲ್ಲ ಗಲೀಜು ಮಾಡ್ಕೋಬೇಕಾಗಿತ್ತ? ಇಲ್ಲಿ ಗ್ರೀನ್ಲ್ಯಾಂಡ್ಗೆ ಸಂಬಂಧಿಸಿದ ಹಾಗೆ 1951ರಲ್ಲಿ ಅಮೆರಿಕ ಹಾಗೂ ಡೆನ್ಮಾರ್ಕ್ ನಡುವಿನ ಒಪ್ಪಂದನೇ ಹೊಂದಿದೆ. ಅದನ್ನ ಗ್ರೀನ್ಲ್ಯಾಂಡ್ ರಕ್ಷಣಾ ಒಪ್ಪಂದ, ಡಿಫೆನ್ಸ್ ಆಫ್ ಗ್ರೀನ್ಲ್ಯಾಂಡ್ ಅಗ್ರಿಮೆಂಟ್ ಅಂತ ಕರೀತಾರೆ. ಇದು ಗ್ರೀನ್ಲ್ಯಾಂಡ್ ಮತ್ತು ಉತ್ತರ ಅಟ್ಲಾಂಟಿಕ್ ಪ್ರದೇಶದ ರಕ್ಷಣೆಗಾಗಿ ಅಮೆರಿಕ ಮತ್ತು ನ್ಯಾಟೋ ಅಂದ್ರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ನ ಸೈನ್ಯಕ್ಕೆ
ಗ್ರೀನ್ಲ್ಯಾಂಡ್ ಅನ್ನ ಬಳಸ್ಕೊಳ್ಳೋದಕ್ಕೆ ಅನುಮತಿಯನ್ನು ಕೊಡುತ್ತೆ. ಈ ಒಪ್ಪಂದದ ಪ್ರಕಾರ ಅಮೆರಿಕ ಅಲ್ಲಿ ತನ್ನ ಮಿಲಿಟರಿ ಬೇಸ್ಗಳನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಹಾಗೆ ಅಲ್ಲಿನ ಸಮುದ್ರದ ಮೇಲೆ ಹಿಡಿತಾ ಬೇಕು ಅನ್ನೋದಾದ್ರೆ ನೌಕಾ ನೆಲೆಗಳನ್ನು ಕೂಡ ಅಲ್ಲಿ ಮಾಡ್ಕೋಬಹುದು. ಇನ್ನು ಈ ಒಪ್ಪಂದ ಆಗಿದ್ದು ಕೂಡ ಅವತ್ತಿನ ಸೋವಿಯತ್ ರಷ್ಯಾದ ಪ್ರಾಬಲ್ಯವನ್ನು ಎದುರಿಸೋದಿಕ್ಕೆ. ಸೋವಿಯತ್ ವಿರುದ್ಧದ ಒಪ್ಪಂದನೇ ಅದು. ಈ ನ್ಯಾಟೋ ಕೂಟವನ್ನು ಮಾಡ್ಕೊಂಡಿದ್ದು ಕೂಡ ಸೋವಿಯತ್ ವಿರುದ್ಧನೇ ತಾನೆ. ಇನ್ನು ಈಗ ರಷ್ಯಾ ಚೈನಾಗಳನ್ನು ತೋರಿಸಿನೇ ಟ್ರಂಪ್ ಗ್ರೀನ್ಲ್ಯಾಂಡ್ ಅಮೆರಿಕಾಗ ಬೇಕು ಅಂತ ಕೇಳ್ತಾ ಇದ್ದದ್ದು. ಅವರ ಆತಂಕ ರಷ್ಯಾನೇ ಆಗಿದ್ರೆ ಅಲ್ಲಿ ಹಳೆಯ ಒಪ್ಪಂದದ ಅನ್ವಯ ಅವರು ಇನ್ನಷ್ಟು ಸೇನಾ ನೆಲೆಗಳನ್ನ ಮಾಡ್ಕೊಳ್ಳೋದಿಕ್ಕೆ, ನೌಕಾ ನೆಲೆಗಳನ್ನ ನಿರ್ಮಾಣ ಮಾಡ್ಕೊಳ್ಳೋದಿಕ್ಕೆ, ಅಲ್ಲಿ ಐರನ್ ಡೋಮೋ, ಗೋಲ್ಡನ್ ಡೋಮೋ, ಪ್ಲಾಟಿನಂ ಡೋಮೋ ಯಾವುದೋ ಒಂದು ಏರ್ ಡಿಫೆನ್ಸ್ ಅನ್ನ ಇಟ್ಕೊಳ್ಳೋದಿಕ್ಕೆ ಸುಲಭವಾಗಿ ಅವಕಾಶ ಆಗ್ತಾ ಇತ್ತು. ಈಗ ಕೂಡ ಅವ್ರಿಗೆ ಅದಕ್ಕಿಂತ ಹೆಚ್ಚಿನದ್ದೇನು ಅಲ್ಲಿ ಸಿಗ್ತಾ ಇಲ್ಲ. ಇದನ್ನ ಹಾಗೆ ಮಾತುಕತೆಗಳ ಮೂಲಕ ಕೂಡ ಟ್ರಂಪ್ ಪಡ್ಕೋಬಹುದಿತ್ತು. ಆದ್ರೆ ಇಲ್ಲಿ ಅನಗತ್ಯ ಡ್ರಾಮಾ ಮಾಡೋ ಮೂಲಕ ಅಮೆರಿಕಾದ ಹಿಡಿತ ಸಡಿಲಗೊಳ್ಳೋ ಹಾಗೆ ಡೊನಾಲ್ಡ್ ಟ್ರಂಪೇ ಮಾಡಿಬಿಟ್ರು. ಯುರೋಪ್ ಹಾಗೂ ಅಮೆರಿಕಾದ ಸಂಬಂಧಗಳಿಗೆ ವಾಸಿಯಾಗದ ಗಾಯಗಳನ್ನು ಟ್ರಂಪ್ ಮಾಡಿದ್ರು. ಇನ್ನು ಮುಂದೆ ಕೂಡ ಯುರೋಪ್ ಅಮೆರಿಕಾನ ಒಂದು ಅನುಮಾನದ ದೃಷ್ಟಿಯಿಂದಲೇ ನೋಡೋ ಹಾಗೆ ಮತ್ತು ಮುಂದಿನ ಮಾತುಕತೆಗಳಲ್ಲಿ ಯುರೋಪಿನ ಕೈ ಮೇಲಾಗೋ ಹಾಗೆ ಖುದ್ದು ಟ್ರಂಪ್ ಅವರೇ ಇಲ್ಲಿ ಮಾಡಿಟ್ಟಿದ್ದಾರೆ. ಜೊತೆಗೆ ಭಾರತಕ್ಕೂ ಇದರಿಂದ ಒಂದು ದೊಡ್ಡ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಈಗ ನೋಡಿ, ಯುರೋಪ್ ಮತ್ತು ಟ್ರಂಪ್ ಸಂಘರ್ಷದ ಹಿನ್ನೆಲೆಯಲ್ಲಿ ಭಾರತದ ಜೊತೆ ಯುರೋಪಿನ ಟ್ರೇಡ್ ಡೀಲ್ ಸಲೀಸಾಗಿ ಆಗಿ ಹೋಗ್ತಾ ಇದೆ. ಇನ್ನು ದಾವೋಸ್ ಸಮ್ಮೇಳನದಲ್ಲಿ ಸಾಕಷ್ಟು ದೇಶಗಳು ಭಾರತವನ್ನು ಹೊಗಳಿವೆ. ಭಾರತದ ಆರ್ಥಿಕ ನೀತಿಗಳ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿವೆ. ಭಾರತ ಅಮೆರಿಕಾದ ಟ್ರೇಡ್ ಪ್ರೆಷರ್ ಅನ್ನ ಎದುರಿಸ್ತಾ ಇರೋ ರೀತಿಗೆ ಮೆಚ್ಚುಗೆ ಕೂಡ ವ್ಯಕ್ತ ಆಗ್ತಾ ಇದೆ. ಭಾರತ ಅಮೆರಿಕಾದ ಮುಂದೆ ಮಣಿಲಿಲ್ಲ, ಅವರ ಒತ್ತಡಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ, ಟ್ರಂಪ್ ಹುಚ್ಚು ಹೇಳಿಕೆಗಳಿಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಕೂಡ ಹೋಗಲಿಲ್ಲ. ಭಾರತದ ಈ ನಿರ್ಲಕ್ಷ್ಯದ ಧೋರಣೆ ಇದೆಯಲ್ಲ, ಇದನ್ನು ಕೂಡ ಜಗತ್ತು ಮೆಚ್ಚುತ್ತಾ ಇದೆ. ಹಾಗೆ ಯುರೋಪ್ ಮುಂದೆ ಮಣಿದ ಟ್ರಂಪ್ ತಮ್ಮ ವೀಕ್ನೆಸ್ ಏನು ಅನ್ನೋದನ್ನ ಭಾರತಕ್ಕೂ ತೋರಿಸ್ಕೊಟ್ಟಿದ್ದಾರೆ. ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದದ ಮಾತುಕತೆಗಳಲ್ಲಿ ಭಾರತ ಅದನ್ನ ಖಂಡಿತ ಬಳಸ್ಕೊಳ್ಳುತ್ತೆ. ಪಾಪ ಗ್ರೇಟ್ ನೆಗೋಷಿಯೇಟರ್ ಟ್ರಂಪ್. ಇದು ಗೆಳೆಯರೆ ಗ್ರೀನ್ಲ್ಯಾಂಡ್ ವಿಷಯದಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಯೂಟರ್ನ್ಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.